ನಾನಿವತ್ತು ನಿಮಗೆ ಹೇಳೋದಕ್ಕೆ ಹೊರಟಿರೋ ಸ್ಟೋರಿ ಒಬ್ಬ ಹಠಮಾರಿ ಹಾಗೆ ದುರಭಿಮಾನಿ ರಾಜನ ಕತೆ. ಒಬ್ಬ ರಾಜ ಎಷ್ಟೇ ಸಾಮರ್ಥ್ಯವುಳ್ಳನಾಗಿರ್ಬೋದು, ಎಷ್ಟೇ ಬುದ್ಧಿವಂತ ಆಗಿರ್ಬೋದು, ಆದರೆ ಅವನಲ್ಲಿ ಹಠಮಾರಿತನ ಇದ್ರೆ, ದುರಭಿಮಾನ ಇದ್ರೆ ಅದು ಅವನಿಗೆ ಹೇಗೆ ಮುಳುವಾಗುತ್ತೆ ಅಂತ ನಾವು ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ನಾನು ಸ್ಟೋರಿ ಹೇಳ್ತಾ ಹೋಗ್ತೀನಿ, ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಹೋಗಿ. ನಾನು ಬೇಕಾದರೆ ಎಡಿಟಿಂಗಲ್ಲಿ ಆ ಸ್ಟೋರಿಗೆ ರಿಲೇಟೆಡ್ ಪಿಕ್ಚರ್ಸು, ಅನಿಮೇಷನ್ ವಿಡಿಯೋಸು ಎಲ್ಲ ನಾನು ಆ್ಯಡ್ ಮಾಡ್ತಾ ಹೋಗ್ಬೋದು. ಆವಾಗ ನೋಡೋರ್ಗೆ ಏನಾಗುತ್ತೆ, ಅವರ ಇಮ್ಯಾಜಿನೇಷನ್ ಪವರ್ಗೆ ಅದು ಎಫೆಕ್ಟ್ ಆಗುತ್ತೆ. ನಾವು ಮೊದಲಿಂದನೂ ಅಲ್ಲೇ ಹಾಗೆ ಅಲ್ವಾ, ನಾವು ಯಾರಾದರೂ ನಾವು ಸ್ಟೋರಿ ಹೇಳ್ತಾ ಇದ್ರೆ ನಾವೇ ಅದನ್ನ ಓನಾಗಿ ಇಮ್ಯಾಜಿನೇಷನ್ ಮಾಡ್ಕೊತಾ ಹೋಗ್ತಾ ಇದ್ವಿ. ನಮ್ಮ ಬ್ರೈನು ಅದಕ್ಕೆ ತಕ್ಕಂಗೆ ಸ್ಟೋರಿನ ಕ್ರಿಯೇಟ್ ಮಾಡ್ತಾ ಇರ್ತಾ ಇತ್ತು. ಆ ಸ್ಟೋರಿ ಕೇಳ್ದಂಗೆ ನಮಗೆ ನಮ್ಮ ತಲೆಯಲ್ಲಿ ಒಂದು ಪಿಕ್ಚರ್ ಓಡ್ತಾ ಇರ್ತಾ ಇತ್ತು. ಆ ಸ್ಟೋರಿ ನಮ್ಮ ತಲೆಯಲ್ಲಿ ಒಂದು ಪಿಕ್ಚರ್ನ ಓಡಿಸ್ತಾ ಇರ್ತಾ ಇತ್ತು. ಅವಾಗ ನಮ್ಮ ಬ್ರೈನ್ ಪವರ್ ಇನ್ಕ್ರೀಸ್ ಆಗುತ್ತೆ. ಯಾರೇ ಸ್ಟೋರಿ ಕೇಳಿ ಅವಾಗ ಏನಾಗುತ್ತೆ ಹೇಳಿ, ನಮ್ಮ ಬ್ರೈನ್ ಅದನ್ನ ನಮ್ಮ ಬ್ರೈನಲ್ಲೇ ಒಂದು ವಿಡಿಯೋ ಓಡ್ತಾ ಇರುತ್ತೆ, ಆ ಪಿಕ್ಚರ್ಸ್ ಬರ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದು. ಅವಾಗ ನಮಗೆ ಥಿಂಕಿಂಗ್ ಕೆಪಾಸಿಟಿ ಹೆಚ್ಚಾಗುತ್ತೆ. ಮುಂದೆ ಏನಾಗುತ್ತೆ, ಈ ಸ್ಟೋರಿ ಹಿಂಗೆ ಹೋಗ್ಬೋದಾ, ಈ ಸ್ಟೋರಿ ಆ ಥರ ಹೋಗ್ಬೋದು ಅಂತ ನಮ್ಮ ಬ್ರೈನೇ ನಮಗೆ ಹೇಳ್ತಾ ಇರುತ್ತೆ. ಇದು ಆ ಥರ ಹೋಗುತ್ತೆ, ಈ ಥರ ಹೋಗುತ್ತೆ ಅನ್ನೋ ಥರ ಹೇಳ್ತಾ ಇರುತ್ತೆ ಅಲ್ವಾ. ಇನ್ ಕೇಸ್ ನಾನೇ ಅಲ್ಲಿ ಎಡಿಟಿಂಗಲ್ಲಿ ಒಂದು ಪಿಕ್ಚರ್ಸು ವಿಡಿಯೋಸ್ನ ನಾನು ಹಾಕಿಬಿಟ್ರೆ ನೋಡೋರಿಗೆ ಅಥವಾ ಯಾರೇ ನೋಡ್ತಾ ಇರಲಿ ಅವ್ರಿಗೆ ಏನಾಗುತ್ತೆ, ಅವ್ರ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಆ ಸ್ಟೋರಿನ ಅವ್ರ ತಲೆಯಲ್ಲಿ ಒಳಗಣಿಂದ ನೋಡಲಿಕ್ಕೆ ಅವಕಾಶನೇ ಇಲ್ದಂಗೆ ಆಗುತ್ತೆ. ಅಲ್ಲೇ ಬರ್ತಾ ಇರುತ್ತಲ್ವಾ, ಅವ್ರು ಅದನ್ನು ನೋಡ್ತಾ ಇರ್ತಾರೆ, ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದು ನನಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ಅದಕ್ಕೆ ರಿಲೇಟೆಡ್ ಪಿಕ್ಚರ್ಸ್ ವಿಡಿಯೋಸ್ನ ನಾನು ಹಾಕಲ್ಲ. ನಾನು ಬರೀ ಸ್ಟೋರಿ ಹೇಳ್ತೀನಿ ಅಷ್ಟೇ. ನೀವು ಒಳಗಣ್ಣಿಂದ ಆ ಸ್ಟೋರಿನ ನೋಡ್ಕೊಂಡೋಗಿ. ಅದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಕೂಡ ಒಂದು ಕಲೆ ಅಂತಲೇ ಹೇಳ್ಬೋದು. ನಾವು ಸ್ಟೋರಿ ಕೇಳಿದಾಗ ಅದನ್ನ ನಾವೇ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ನಮ್ಮ ತಲೆಯಲ್ಲೇ ಪಿಕ್ಚರ್ ಬರಬೇಕು. ಅದು ನಮ್ಮ ಬ್ರೈನ್ಗೆ ತುಂಬಾ ಒಳ್ಳೆಯದು. ಎಲ್ಲ ರೆಡಿ ಫುಡ್ ಕೊಟ್ಬಿಟ್ರೆ ಅಷ್ಟು ನಮ್ಮ ಬ್ರೈನ್ ಪವರೇ ಕಡಿಮೆ ಆಗೋಗುತ್ತೆ ಅಂತ ನನಗನ್ಸುತ್ತೆ. ಓಕೆನಾ, ಇವಾಗ ಸ್ಟೋರಿ ಸ್ಟಾರ್ಟ್ ಮಾಡೋಣ. ಸಾವಿರಾರು ವರ್ಷಗಳ ಹಿಂದೆ ಚಿನ್ನಾರಿ ಅಂತ ಒಂದು ರಾಜ್ಯ ಇತ್ತು. ಏನು ಹೇಳಿ, ಚಿನ್ನಾರಿ ಅನ್ನೋ ಒಂದು ರಾಜ್ಯ. ಜಸ್ಟ್ ಇದು ಇಮ್ಯಾಜಿನೇಷನ್ ಸ್ಟೋರಿ ಅಷ್ಟೇ. ಈ ಸ್ಟೋರಿ 10th ಟೆಕ್ಸ್ಟ್ ಬುಕ್ಕಲ್ಲಿದೆ. ಓಕೆ, 10th ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಟೋರಿ ಇದೆ. ಆ ಸ್ಟೋರಿನೇ ನಾನಿಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಅದಕ್ಕೆ ತುಂಬಾ ಇಷ್ಟ ಆಯಿತು ನನಗೆ. ಓಕೆ, ಸ್ಟೋರಿ ಮುಂದುವರ್ಸೋಣ. ಸಾವಿರಾರು ವರ್ಷಗಳ ಹಿಂದೆ ಚಿನ್ನಾರಿ ಅನ್ನೋ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ. ರಾಜನ ಹೆಸರು ಪ್ರತಾಪ ಅಂತ. ರಾಜ್ಯ ಚಿಕ್ಕದಾದರೂ ತುಂಬ ಸಂಪದ್ಭರಿತವಾಗಿತ್ತು. ಸಖತ್ ಖುಷಿಯಿಂದ ಅಲ್ಲಿನ ಪ್ರಜೆಗಳೆಲ್ಲ ಜೀವನ ನಡೆಸ್ತಾ ಇದ್ರು. ರಾಜ್ಯದ ಖಜಾನೆಯಲ್ಲಿ ತುಂಬ ಹಣ ಇತ್ತು. ರಾಜ ಅದನ್ನು ನೀರಿನಂತೆ ಖರ್ಚು ಮಾಡ್ತಾ ಇದ್ದ. ಆ ಹಣದ ಸಹಾಯದಿಂದ ದೊಡ್ಡ ಸೈನ್ಯ ಕಟ್ಟಿದ. ರಾಜ್ಯನೂ ಕೂಡ ತುಂಬಾನೇ ವಿಸ್ತರಣೆ ಕೂಡ ಮಾಡ್ದ. ರಾಜ ಏನೋ ಒಳ್ಳೆನೆ, ತುಂಬಾ ಶಕ್ತಿಶಾಲಿನೂ ಹೌದು. ಆದ್ರೆ ಅವನು ತುಂಬಾ ಹಠಮಾರಿ ಆಗಿದ್ದ, ತುಂಬಾ ದುರಭಿಮಾನಿ ಆಗಿದ್ದ. ಅದರಿಂದ ಪ್ರಜೆಗಳಿಗೆ ಸ್ವಲ್ಪ ಚಿಂತೆ ಇತ್ತು. ನಮ್ಮ ರಾಜ ಈ ತರ ಮಾಡಿದ್ರೆ ಹೇಗೆ, ಇವನು ಏನೋ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ರಾಜ್ಯನ ಚೆನ್ನಾಗಿ ಸುಭಿಕ್ಷವಾಗಿ ಇಟ್ಟಿದ್ದಾನೆ, ಆದ್ರೆ ಇವನ ಹಠಮಾರಿತನ ಎಲ್ಲಿ ನಮ್ಮ ರಾಜ್ಯಕ್ಕೆ ಮುಳುವಾಗುತ್ತೋ ಅಂತ ಅವ್ರಿಗೆಲ್ಲ ಯೋಚನೆ ಇತ್ತು. ಇಂಥ ಒಂದು ಟೈಮಲ್ಲಿ ಕಾಶ್ಮೀರದಿಂದ ಕೆಲವು ವ್ಯಾಪಾರಿಗಳು ಈ ರಾಜ್ಯಕ್ಕೆ ಬಂದರು. ಅವರು ಕಾಶ್ಮೀರದಿಂದ ಕೇಸರಿಯನ್ನು ಇಲ್ಲಿ ಮಾರೋದಕ್ಕೆ ಅಂತ ಅಲ್ಲಿನ ವ್ಯಾಪಾರಿಗಳು ಚಿನ್ನಾರಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ. ಕೇಸರಿ ಅಂದರೆ ತುಂಬಾ ಕಾಸ್ಟ್ಲಿ ಅಲ್ವಾ, ತುಂಬ ಬೆಲೆ ಜಾಸ್ತಿ. ಅದನ್ನು ಯಾರಾದರೂ ಶ್ರೀಮಂತರಿಗೆ ಮಾರಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಈ ಸಂಪತ್ಭರಿತವಾದ ಚಿನ್ನಾರಿ ರಾಜ್ಯಕ್ಕೆ ಬಂದಿದ್ರು. ಚಿನ್ನಾರಿ ರಾಜ ಪ್ರತಾಪ ತುಂಬಾ ಶ್ರೀಮಂತ ಅಲ್ವಾ. ಅವನು ಆ ವ್ಯಾಪಾರಿಗಳು ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿದ್ದೆ ತಡ ನಾನು ಎಷ್ಟು ಶ್ರೀಮಂತ ಅಂತ ಇವರಿಗೆ ತೋರಿಸ್ಕೋಬೇಕು ಅನ್ನೋ ಆಸೆ ಇವನಿಗೆ ಬಂದ್ಬಿಡ್ತು. ಅವನು ವ್ಯಾಪಾರಿಗಳನ್ನ ತನ್ನ ಆಸ್ಥಾನಕ್ಕೆ ಕರೆಸ್ಕೊಂಡ. ಅವ್ರು ತಂದಿದ್ದ ಅಷ್ಟು ಕೇಸರಿಯನ್ನು ಅವನೇ ಕೊಂಡ್ಕೊಂಡ. ನಾನು ಎಷ್ಟು ಶ್ರೀಮಂತ ಅಂತ ತೋರಿಸ್ಕೋಬೇಕು ಅನ್ನೋ ಆಸೆ ಅವನಿಗೆ ತುಂಬ ಇತ್ತು. ಎಲ್ಲ ಕೇಸರಿನ ಅವನೇ ಕೊಂಡ್ಕೊಂಡ. ಆ ವ್ಯಾಪಾರಿಗಳಿಗೆ ತುಂಬಾನೇ ಖುಷಿ ಆಯಿತು. ನಮ್ಮ ವ್ಯಾಪಾರ ಒಂದೇ ಹತ್ರ ಮುಗ್ದೋಯ್ತಲ್ಲ, ಮತ್ತೆ ನಾವು ಕೇಸರಿನ ಮಾರೋಕ್ಕೆ ಮತ್ತೆ ಬೇರೆ ಹುಡುಕೋ ಅವಶ್ಯಕತೆನೇ ಇಲ್ಲ, ಒಂದೇ ಕಡೆ ಸೇಲ್ ಮಾಡಿ ಆಯಿತು ಇಷ್ಟೊಂದು ರೇಟ್ಗೆ ಅಂತ ಅವ್ರು ತುಂಬಾ ಖುಷಿ ಪಟ್ಟರು. ಅವರು ರಾಜನಿಗೆ ಮಾರಿದ್ರು. ಅವ್ರ ಕಣ್ಣೆದುರಿಗೆ ರಾಜ ಏನು ಮಾಡ್ಬೇಕು ಹೇಳಿ, ಈ ಪ್ರತಾಪನ ರಾಜ ಆ ವ್ಯಾಪಾರಿಗಳ ಕಣ್ಣೆದುರಿಗೇನೆ ಆ ಎಲ್ಲ ಕೇಸರಿನೂ ತಗೊಂಡೋಗಿ ಗೊಬ್ಬರದ ಗುಂಡಿಗೆ ಸುರಿಸ್ಬಿಟ್ಟ. ಏನು ಹೇಳ್ಬೇಕು ಈ ಥರ ರಾಜನಿಗೆ. ಆಗ ಅವ್ರ ಮುಂದೆನೆ ಅದನ್ನ ಗೊಬ್ಬರದ ಗಂಟೆಗೆ ಸುರಿಸಿ ಅದೇನೋ ನನಗೆ ಲೆಕ್ಕಕ್ಕೆ ಇಲ್ಲ, ನಾನು ಅಷ್ಟು ಶ್ರೀಮಂತ ಅಂತ ತೋರಿಸ್ಕೋಬೇಕು ಅನ್ನೋ ಆಸೆಯಿಂದ ಆ ಥರ ಮಾಡ್ದ. ಆ ಥರ ಮಾಡಿದ್ದು ಸಂಪತ್ತಿನ ಅಧಿದೇವತೆ. ಈ ಬಂಗಾರ ವಜ್ರ ಆಸ್ತಿ ಅಂತಸ್ತಿಗೆ ಅಧಿದೇವತೆ ಯಾರು ಹೇಳಿ?
ಶ್ರೀಮಂತಿಕೆ ಗದಿ ದೇವತೆ ಯಾರು? ಲಕ್ಷ್ಮಿ. ಲಕ್ಷ್ಮೀ ದೇವತೆಗೆ ಇದನ್ನೆಲ್ಲ ನೋಡಿ ತುಂಬಾನೇ ಸಿಟ್ಟು ಬಂತು, ಕೋಪ ಬಂತು, ತುಂಬ ಅವಮಾನ ಆಯಿತು. ಅದು ಅಷ್ಟೊಂದು ದುಡ್ಡು ಕೊಟ್ಟು ಕೊಂಡ್ಕೊಂಡು ಗೊಬ್ಬರದ ಗೊಂಡಕ್ಕೆ ಸುರಿಸಿದ್ದು ಅಂದರೆ ಲಕ್ಷ್ಮಿಗೆ ಅವಮಾನ ಮಾಡ್ದಂಗಾಯಿತು. ಅದು ತುಂಬಾನೇ ಕೋಪ ಬಂತು. ನನ್ನ ಅನುಗ್ರಹದಿಂದನೇ ಈ ಶ್ರೀಮಂತಾಗಿ ಮೆರೀತಿದ್ದ ಈ ಪ್ರತಾಪ ನನ್ನನ್ನೇ ಅವಮಾನಿಸಿದ್ನಲ್ವಾ, ನಾನು ಇವನಿಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಲಕ್ಷ್ಮಿ ತುಂಬಾನೇ ಕೋಪಗೊಂಡ್ಳು. ಪ್ರತಾಪನ ಮೂರ್ಖತನದಿಂದ ಲಕ್ಷ್ಮಿಗೆ ತುಂಬಾನೇ ಕೋಪ ಬಂದಿತ್ತು, ಸಿಟ್ಟು ಬಂದಿತ್ತು ಅಲ್ವಾ. ರಾಜನಿಗೆ ಏನಾಯ್ತು? ರಾಜ ಸ್ವಲ್ಪ ದಿನಗಳಲ್ಲೇ ಜೂಜಾಡೋದನ್ನ ಕಲ್ತ. ಜೂಜಾಟ ಹಾಡಿ ಹಾಡಿ ತನ್ನ ರಾಜ್ಯನೇ ಕಳ್ಕೊಂಡ, ತನ್ನಲ್ಲಿದ್ದ ಹಣ ಎಲ್ಲ ಕಳ್ಕೊಂಡ. ಇವನು ದಿವಾಳಿ ಆಗಿದ್ದು ನೋಡಿ ಅಕ್ಕಪಕ್ಕದ ರಾಜ್ಯಗಳು ಅಂದರೆ ಇವನ ಶತ್ರುಗಳು ಏನಿರ್ತಾರೆ ಇವನ ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಇವನ ರಾಜ್ಯನ ವಶಪಡಿಸ್ಕೊಂಡ್ರು. ಇವನ ಹತ್ರ ಏನಂದರೆ ಏನೂ ಇಲ್ದಂಗಾಯ್ತು, ನಿರ್ಗತಿಕ ಆಗೋಗ್ಬಿಟ್ಟ ಈ ಪ್ರತಾಪ. ನೋಡಿ, ದೇವರು ಒಂದ್ಸಲ ಕೋಪ ಮಾಡಿಕೊಂಡ್ರೆ, ಮನುಷ್ಯ ಕೆಟ್ಟದ್ದನ್ನು ಮಾಡಿದರೆ, ದೇವರಿಗೆ ಕೋಪ ಬರೋ ಥರ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಈ ರಾಜ ಒಂದು ಎಕ್ಸಾಂಪಲ್. ಓಕೆ, ರಾಜ ನಿರ್ಗತಿಕ ಆದ. ಏನು ಮಾಡಬೇಕು ಅವನ ಹತ್ರ ಏನೂ ಇಲ್ಲ. ಇವಾಗ ರಾತ್ರಿನೇ ತನ್ನ ಮಗ ಮತ್ತು ಸೊಸೆನ ಕರ್ಕೊಂಡು ರಾಜ್ಯನೇ ಬಿಟ್ಟು ಪ್ರತಾಪ ಹೊರಟೋದ. 3 ಹಗಲು 3 ರಾತ್ರಿ ನಡೆದು ಸಾಕಾಗಿ ಒಂದು ಯಾವುದೋ ರಾಜ್ಯಕ್ಕೆ ಈ ಪ್ರತಾಪ ಮತ್ತು ಅವನ ಮಗ ಸೊಸೆ ಎಂಟ್ರಿ ಕೊಟ್ಟರು. ಆ ಒಂದು ಊರಿನ ಹೊರಗಡೆ ಒಂದು ಗುಡಿಸಲನ್ನ ಹಾಕ್ಕೊಂಡು ಅಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರತಾಪ ಮತ್ತು ಅವನ ಮಗ ಕೂಲಿ ಕೆಲಸಕ್ಕೆಲ್ಲ ಹೋಗೋಕೆ ಶುರು ಮಾಡಿದ್ರು. ಯಾವುದಾದ್ರೂ ಕೆಲಸ ಆಗಲಿ ಮಾಡ್ತಾಯಿದ್ರು. ಜೀವನ ನಡಿಬೇಕಲ್ವಾ, ತಿನ್ಬೇಕಲ್ವಾ, ಹೆಂಗಾದ್ರೂ ಸರಿ ಜೀವನ ಮಾಡಬೇಕಲ್ವಾ ಜೀವ ಇರೋ ತನಕ. ಅವರು ಕಟ್ಟಿಗೆ ಹೊಡೆಯೋದಾಗಿರ್ಬೋದು, ಬೆರಣಿ ತಟ್ಟೋದಾಗಿರ್ಬೋದು, ಯಾವುದಾದ್ರೂ ನಾಟಿ ಕೆಲಸ ಆಗಿರ್ಬೋದು, ಯಾವ ಕೆಲಸ ಆದರೂ ಸರಿ ಅವರು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಅವನ ಸೊಸೆ ಹೆಸರೇನಲ್ಲಿ ಸುಮಂಗಲ ಅಂತ. ಅವಳು ತುಂಬಾ ಬುದ್ಧಿವಂತೆ ಆಗಿದ್ಲು. ತುಂಬ ಅಚ್ಚುಕಟ್ಟಾಗಿ ಸಂಸಾರನ ನಡೆಸ್ಕೊಂಡು ಹೋಗ್ತಾ ಇದ್ಲು. ಮತ್ತು ಅವಳ ಗಂಡಗೆ ಮತ್ತು ಅವಳ ಮಾವಂಗೆ ಧೈರ್ಯ ತುಂಬ್ತಾ ಇದ್ಲು. ಏನೂ ಆಗಲ್ಲ, ನೀವು ಧೈರ್ಯವಾಗಿ ಕೆಲಸ ಮಾಡ್ಕೊಂಡು ಬನ್ನಿ, ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಅವ್ರಿಗೆ ಬುದ್ಧಿ ಹೇಳ್ತಾ ಇದ್ಲು. ಅಷ್ಟೊತ್ತಿಗಾಗಲೇ ಪ್ರತಾಪನಿಗೆ ಬುದ್ಧಿ ಸಹ ಬಂದಿತ್ತು. ನಾನು ಎಂಥ ಕೆಲಸ ಮಾಡಿದೆ, ನಾನೊಬ್ಬ ರಾಜ್ಯದ ದೊರೆ ಆಗಿದ್ದೆ, ನನ್ನ ಒಂದು ಮುಟ್ಟಾಳತನದಿಂದ ನಾನೆಲ್ಲ ಕಳ್ಕೊಂಡು ಬೀದಿಗೆ ಬಂದು ನನ್ನ ಮಗ ಸೊಸೆ ಕಷ್ಟಪಡೋಂಗಾಯ್ತು ಅಂತ ಅವನಿಗೂ ಬುದ್ಧಿ ಬಂದಿತ್ತು. ಅವಳು ಏನು ಹೇಳ್ತಾ ಇದ್ಲು, ಅವಳು ಕರೆಕ್ಟಾಗಿ ಸಂಸಾರ ನಡ್ಸ್ಕೊಂಡು ಹೋಗ್ತಾ ಇದ್ಲು. ಅವರಿಬ್ಬರಿಗೆ ಬೆನ್ನೆಲುಬಾಗಿದ್ಲು. ಅವಳು ಹೇಳ್ತಾ ಇದ್ಲು, ನೀವು ಕೆಲಸದಿಂದ ಬರಬೇಕಾದ್ರೆ ಖಾಲಿ ಕೈಯಲ್ಲಿ ಮಾತ್ರ ಬರಂಗಿಲ್ಲ, ಏನಾದರೂ ಒಂದು ವಸ್ತುನ ನೀವು ಹಿಡ್ಕೊಂಡು ಬರಬೇಕು ಅಂತ ಅವಳ ಮಾವಗೆ ಮತ್ತು ಗಂಡನಿಗೆ ಹೇಳಿದ್ಲು. ಸೊಸೆ ಹೇಳ್ದಂಗೆ ಅವಳ ಮಾವ ಆಗಿರ್ಬೋದು ಮತ್ತು ಅವಳು ಹೆಂಡತಿ ಹೇಳ್ದಂಗೆ ಅವನು ಗಂಡ ಆಗಿರ್ಬೋದು, ಏನಾದರೂ ಒಂದು ವಸ್ತುನ, ಒಂದು ಇಟ್ಟಿಗೆ ಆಗಿರ್ಬೋದು, ಒಂದು ಕಲ್ಲಾಗಿರ್ಬೋದು, ಮಣ್ಣಾಗಿರ್ಬೋದು, ಒಂದು ಹೆಂಚಾಗಿರ್ಬೋದು, ಏನಾದರೂ ಒಂದು ಹಿಡ್ಕೊಂಡು ಸಂಜೆ ಅವರು ಮನೆಗೆ ಬರ್ತಾಯಿದ್ರು. ಒಂದು ದಿನ ಏನಾಯಿತು ಅಂದರೆ ಇವಳಿಗೆ ಏನು ತರಬೇಕು ಅಂತಲೇ ಗೊತ್ತಾಗಲಿಲ್ಲ. ಆವಾಗ ಈ ಪ್ರತಾಪ ಏನು ಮಾಡ್ದ, ಒಂದು ಮರದ ಬುಡದಲ್ಲಿ ಒಂದು ಹಾವು ಸತ್ತು ಬಿದ್ದಿತ್ತು. ಹಾವು ಹಾವು ಸತ್ತು ಬಿದ್ದಿರೋ ಹಾವನ್ನೇ ಮನೆಗೆ ತಗೊಂಡು ಬಂದ. ಸೊಸೆ ಸುಮಂಗಲ ಏನು ಮಾಡಿದ್ಲು, ಪರವಾಗಿಲ್ಲ ಕೊಡಿ ಅಂತ ಹೇಳಿ ಆ ಸತ್ತಾವನ್ನ ಅವ್ರ ಗುಡಿಸಲಿನ ಮೇಲೆ ಹಾಕಿದ್ಲು. ಹೀಗೆ ಜೀವನ ನಡೀತಾ ಇತ್ತು. ಈಗ ಸತ್ತಾವನ್ನ ತಗೊಂಡು ಬಂದು ಪ್ರತಾಪ ಸೊಸೆ ಕೊಟ್ಟ. ಅವಳು ಅದನ್ನ ಗುಡಿಸಲ ಮೇಲೆ ಹಾಕಿದ್ಲು. ನೆಕ್ಸ್ಟ್ 1 ದಿನ 2 ದಿನದಲ್ಲೇ ರಾಜ್ಯದಲ್ಲಿ ಕೋಲಾಹಲ. ಆ ಊರಲ್ಲೆಲ್ಲ ಜನ ಎಲ್ಲ ಗುಂಪು ಕಟ್ಕೊಂಡು ಮಾತಾಡ್ತಾ ಇದ್ದಾರೆ, ಏನೋ ಆಗಿದೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಪ್ರತಾಪಗೆ ಆಶ್ಚರ್ಯ ಆಯಿತು, ಏನು ನಡೀತಾ ಇದೆ, ಏನಾಯಿತು ರಾಜ್ಯ, ಯಾಕೆ ಜನ ಎಲ್ಲ ಇಷ್ಟು ಗಾಬರಿ ಆಗಿದ್ದಾರೆ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ, ನೋಡೋಣ ಅಂತ ಹೋಗಿ ಯಾರನ್ನೋ ಒಬ್ಬನ ಕೇಳ್ದ. ಅವನು ಹೇಳ್ದ, ರಾಜ್ಯದ ಮಹಾರಾಣಿಯ ವಜ್ರದ ಹಾರ ಕಳೆದೋಗಿದೆ, ಅಂದರೆ ವಜ್ರದ ಸರ ಕಳೆದೋಗಿದೆ. ಅದರಲ್ಲಿದ್ದ ವಜ್ರಗಳೆಲ್ಲ ತುಂಬ ಬೆಲೆ ಬಾಳುವಂಥವು, ತುಂಬ ಕಾಸ್ಟ್ಲಿ ವಜ್ರಗಳು. ಅವರು ಸ್ನಾನ ಮಾಡಬೇಕಾದ್ರೆ ಕಿಟಿಕಿಯಲ್ಲಿ ಅದನ್ನು ಬಿಚ್ಚಿಟ್ಟು ಸ್ನಾನ ಮಾಡಿದ್ರಂತೆ. ಒಂದು ಹದ್ದು ಆವಾಗ ಬಂದು ಅದನ್ನು ಕಚ್ಕೊಂಡು ಹೋಗ್ಬಿಟ್ಟಿದೆ. ಆ ಹದ್ದು ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ರಾಜ್ಯದ ಸೈನಿಕರೆಲ್ಲ ಅದನ್ನು ಹುಡುಕ್ತಾ ಇದ್ದಾರೆ, ಇನ್ನೂ ಸಿಕ್ಕಿಲ್ಲ. ಅದಕ್ಕೋಸ್ಕರ ಈಗೆಲ್ಲ ಜನ ಗಾಬರಿ ಆಗಿದ್ದಾರೆ ಅಂತ ಹೇಳ್ತಾರೆ. ಆ ಪ್ರತಾಪ ಸೀದಾ ಅದನ್ನ ತಗೊಂಡು ಬಂದು ಮನೇಲಿ ಮಗಗೆ ಮತ್ತೆ ಸೊಸೆಗೆ ಹೇಳ್ದ, ಈ ತರ ಮಹಾರಾಣಿಯ ವಜ್ರದ ಹಾರ ಕಳೆದೋಗಿದೆಯಂತೆ, ಅದನ್ನ ಹುಡುಕ್ತಾ ಇದ್ದಾರೆ, ಹದ್ದೊಂದು ಕಚ್ಕೊಂಡು ಹೋಗಿದೆಯಂತೆ ಅಂತ. ಸೊಸೆ ಸುಮಂಗಲಿಗೆ ತುಂಬಾನೇ ಖುಷಿ ಆಗ್ಬಿಡ್ತು. ಅವಳು ಹೇಳ್ತಾಳೆ, ಅವಳು ಮಾವನ್ನ ತಂದೆ ಅಂತಲೇ ತಿಳ್ಕೊಂಡಿರ್ತಾಳೆ. ಅಪ್ಪ ಹೋಗಿ ನೀವಿಬ್ಬರು ಹೋಗಿ ಆಸ್ಥಾನಕ್ಕೆ ಹೋಗಿ ರಾಜರ ಹತ್ರ ಕೇಳಿ, ಆ ವಜ್ರದ ಹಾರನ ಯಾರು ಕೊಡ್ತಾರ, ವಾಪಸ್ ತಂದು ಕೊಡ್ತಾರ, ಅವ್ರಿಗೆ ಏನು ಕೊಡ್ತಾರೆ, ಅವ್ರಿಗೇನು ಬಹುಮಾನ ಕೊಡ್ತಾರೆ, ಅವ್ರಿಗೇನು ಪ್ರತಿಫಲ ಸಿಗುತ್ತೆ ಅಂತ ಕೇಳಿ ಅಂತ ಹೇಳ್ತಾಳೆ.
ಪ್ರತಾಪಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅವ್ನು ಕೇಳ್ತಾನೆ, ಏನ್ ಮಾತಾಡ್ತಾ ಇದೀಯ ಸುಮಂಗಲ ನೀನು? ನಮ್ಮ ಹತ್ರ ವಜ್ರದ ಹಾರನೇ ಇಲ್ವಲ್ಲ, ನಾವ್ ಯಾಕೆ ಹೋಗಿ ಕೇಳ್ಬೇಕು? ಏನ್ ಮಾತಾಡ್ತಾ ಇದೀಯ ನೀನು ಅಂತ ಕೇಳ್ತಾನೆ. ನೀವೇನು ತಲೆ ಕೆಡ್ಸ್ಕೋಬೇಡಿ, ಅದ್ರ ಗುಟ್ಟನ್ನ ನಾನು ಇವಾಗ್ಲೇ ಬಯಲು ಮಾಡಲ್ಲ, ಫಸ್ಟ್ ಹೋಗಿ ನೀವು ಕೇಳ್ಕೊಂಡು ಬನ್ನಿ ಅಂತ ಸುಮಂಗಲ ಹೇಳ್ತಾಳೆ. ಸರಿ, ಅಪ್ಪ ಮಗ ಇಬ್ರು ರಾಜನ ಆಸ್ಥಾನಕ್ಕೆ ಬರ್ತಾರೆ. ನಾವು ವಜ್ರದ ಹಾರನ ಏನಾದ್ರೂ ವಾಪಸ್ ತಂದು ಕೊಟ್ರೆ, ಅಂದ್ರೆ ನಿಮಗೆ ತಂದು ಒಪ್ಸಿದ್ರೆ ನಮ್ಗೆ ಏನ್ ಕೊಡ್ತೀರಾ ಅಂತ ಕೇಳ್ತಾನೆ. ಆ ರಾಜ್ಯದ ಮಹಾರಾಜ ಹೇಳ್ತಾನೆ, ಅದು ನಮಗೆ ತುಂಬಾ ಅಮೂಲ್ಯವಾದ ವಸ್ತು, ತುಂಬಾ ಬೆಲೆ ಬಾಳೋ ವಸ್ತು, ನಮ್ಮ ರಾಜ್ಯದ ಅರಮನೆಗೆ ಸೇರಿದ ವಸ್ತು ಅದು. ನಾವು ಅದನ್ನ ಯಾರು ವಾಪಸ್ ತಂದು ಕೊಡ್ತಾರೋ, ಅವ್ರು ಏನ್ ಕೇಳ್ತಾರೋ ಅದನ್ನ ಕೊಡ್ತೀವಿ, ಅವ್ರು ಏನ್ ಬೇಕಾದ್ರೂ ಕೇಳಲಿ, ಇಡೀ ರಾಜ್ಯನೇ ಬೇಕಾದ್ರೂ ಕೊಡ್ತೀವಿ, ನಾವೇನ್ ಬೇಕಾದ್ರೂ ಕೊಡ್ತೀವಿ ಅಂತ ಆ ರಾಜ ಹೇಳ್ತಾನೆ. ಪ್ರತಾಪ ಮತ್ತೆ ಅವನ ಮಗ ವಾಪಸ್ ಬಂದು ಮನೆಗೆ ಸುಮಂಗಲೆ ಹತ್ರ ಹೇಳ್ತಾರೆ, ಈ ತರ ಅವ್ರು ಏನ್ ಬೇಕಾದ್ರೂ ಕೊಡ್ತಾರಂತೆ ಅಂತ ಹೇಳ್ತಾರೆ. ಸುಮಂಗಲೆಗೆ ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ಡೇನೆ ತನ್ನ ಗಂಡ ಮತ್ತೆ ತನ್ನ ಮಾವನ ಜೊತೆ ಆಸ್ಥಾನಕ್ಕೆ ಬರ್ತಾಳೆ. ತನ್ನ ಸೆರಗಿನಲ್ಲಿ ಕಟ್ಕೊಂಡಿದ್ದ ವಜ್ರದ ಹಾರನ ತೆಗೆದು ಮಹಾರಾಜರ ಮುಂದೆ ಇಡ್ತಾಳೆ. ವಜ್ರದ ಹಾರ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವಳು ಸತ್ತ ಅವನ್ನ ಗುಡಿಸಲ ಮೇಲೆ ಹಾಕಿದ್ಲು ತಾನೆ. ಆ ಹದ್ದು ಏನ್ ಮಾಡಿದೆ, ಇವಳ ಮಹಾರಾಣಿ ಕಿಟಕಿಲೇನು ವಜ್ರದ ಹಾರ ಇಟ್ಟಿದ್ಲು, ಆ ವಜ್ರದ ಹಾರ ಕಚ್ಕೊಂಡು ಬಂದು ಇವ್ರ ಗುಡಿಸಲ ಮೇಲೆ ಹಾಕಿ ಆ ಸತ್ತ ಹಾವನ್ನ ಕಚ್ಕೊಂಡು ಹಾರೋಗಿತ್ತು. ಈ ಸುಮಂಗಲ ಆ ವಜ್ರದ ಹಾರನ ತಗೊಂಡು ಅವಳ ಮನೇಲಿ ಎತ್ತಿಟ್ಕೊಂಡಿದ್ಲು. ಆಗ ರಾಜಗೆ ತುಂಬಾನೇ ಖುಷಿ ಆಗುತ್ತೆ. ನಿಮಗೆ ಏನ್ ಬೇಕು, ನೀವೇನ್ ಕೇಳಿದ್ರು ಕೊಡ್ತೀವಿ, ಏನ್ ಬೇಕು ಕೇಳಿ, ನಮ್ಮ ವಜ್ರದ ಹಾರ ನಮಗೆ ತಂದು ಕೊಟ್ಟಿದ್ದೀರಾ, ನೀವೇನ್ ಕೇಳಿದ್ರು ಕೊಡ್ತೀವಿ ಅಂತ ಮಹಾರಾಜ ಹೇಳ್ತಾರೆ. ಸುಮಂಗಲ ಏನ್ ಕೇಳ್ತಾರೆ ಅಂದ್ಕೊಂಡಿದ್ದೀರಾ? ಅವಳೇನಾದ್ರೂ ಆಸ್ತಿ ಕೇಳ್ತಾಳ, ರಾಜ್ಯ ಕೇಳ್ತಾಳ? ಇಲ್ಲ, ಅವಳು ಆ ಥರ ಏನು ಕೇಳಲ್ಲ. ಸದ್ಯಕ್ಕೆ ನಮಗೆ ಏನು ಬೇಡ, ನಮಗೆ ಮುಂದೆ 1 ತಿಂಗಳು 2 ತಿಂಗಳಲ್ಲಿ ದೀಪಾವಳಿ ಬರುತ್ತಲ್ವಾ, ದೀಪಾವಳಿ ದಿನ ಇಡೀ ರಾಜ್ಯದಲ್ಲಿ ಅರಮನೆ ಸಹಿತ ಎಲ್ಲೂ ದೀಪ ಹಚ್ಚಬಾರ್ದು. ಇಡೀ ರಾಜ್ಯ ಕತ್ಲಾಗಿರ್ಬೇಕು, ಇಡೀ ಊರು ಕತ್ಲಾಗಿರ್ಬೇಕು, ಎಲ್ಲೂ ದೀಪ ಹಚ್ಚಬಾರ್ದು. ಅಷ್ಟು ದೀಪ ಹಚ್ಚಬೇಕು ದೀಪಾವಳಿ ದಿನ ಅಂತ ಯಾರಿಗಾದ್ರೂ ಮನಸ್ಸಿದ್ರೆ ನಮ್ಮ ಗುಡಸಲಿನ ಸುತ್ತಮುತ್ತ ಎಲ್ಲ ಹಚ್ಬೋದು, ಮನೇಲೆಲ್ಲೂ ಹಚ್ಚಬಾರ್ದು, ಕತ್ಲಾಗಿರ್ಬೇಕು, ಇದೊಂದೇ ನನ್ನ ಕೋರಿಕೆ ಅಂತ ಅವಳು ಕೇಳ್ತಾಳೆ ಸುಮಂಗಲೆ. ರಾಜಗೆ ವಿಚಿತ್ರ ಅನ್ಸುತ್ತೆ, ಏನ್ ಕೇಳ್ತಾ ಇದ್ದಾಳೆ ಇವಳು, ಯಾಕೆ ಈ ತರ ಕೇಳ್ತಾಳೆ? ಆದ್ರೂ ಏನು ಮಾಡಂಗಿಲ್ಲ, ನಾನು ಕೊಡ್ತೀನಿ ಅಂತಾನೆ, ಏನು ಅವಳು ವಜ್ರದಾರ ಕೊಟ್ರೆ ಏನ್ ಕೊಡ್ತೀನಿ, ಏನ್ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದ ಅಲ್ವಾ. ಸರಿ, ಓಕೆ, ಹಾಗೆ ಆಗ್ಲಿ ಅಂತ ಸುಮಂಗಲೆಗೆ ಹೇಳಿ ಕಳಿಸ್ತಾನೆ. ಸರಿ, 1-2 ತಿಂಗಳಲ್ಲೇ ದೀಪಾವಳಿ ಬಂದೇ ಬಿಡ್ತು. ದೀಪಾವಳಿ ದಿನ ಇಡೀ ಊರಲ್ಲೆಲ್ಲ ಕತ್ಲು, ಅರಮನೆಯಲ್ಲೂ ಸಹ ಕತ್ಲು. ರಾಜ ಮಾತು ಕೊಟ್ಟಿದ್ದ ಅಲ್ವಾ, ನಾವು ಯಾರು ದೀಪ ಹಚ್ಚಲ್ಲ ಅಂತ, ಹಾಗಾಗಿ ಯಾರು ದೀಪ ಹಚ್ಚಿರ್ಲಿಲ್ಲ, ಅರಮನೆಯಲ್ಲಿ ಸಹ ಕತ್ಲಾಗಿತ್ತು. ದೀಪ ಹಚ್ಚೋರೆಲ್ಲ ಪ್ರತಾಪನ ಗುಡಿಸಲಿನ ಸುತ್ತಮುತ್ತ ಹೋಗಿ ದೀಪ ಹಚ್ಚಿದ್ರು, ಪ್ರತಾಪನ ಮನೇಲಿ ಮಾತ್ರ ದೀಪ ಉರಿತಾ ಇತ್ತು. ಲಕ್ಷ್ಮೀ ದೇವಿ ರಾಜ್ಯಕ್ಕೆ ಅಂದ್ರೆ ಆ ಊರಿಗೆ ಎಂಟ್ರಿ ಕೊಡ್ತಾಳೆ. ಲಕ್ಷ್ಮೀ ದೇವಿಗೆ ಆಘಾತ ಆಗುತ್ತೆ, ಆಶ್ಚರ್ಯ ಕೂಡ ಆಗುತ್ತೆ. ಏನ್ ನಡೀತಾ ಇದೆ ಇಲ್ಲಿ? ದೀಪಾವಳಿ ದಿನ ನಾನು ಬರ್ತೀನಿ, ಪ್ರತಿ ಮನೆಗೂ ನಾನು ಬರ್ತೀನಿ ಅಂತ ಗೊತ್ತಿದ್ರು ಯಾರು ದೀಪ ಹಚ್ಚಿಲ್ವಲ್ಲ, ಯಾಕೆ ಈ ತರ ಆಗ್ತಾ ಇದೆ ಅಂತ ಇಡೀ ಊರ್ನೆಲ್ಲ ಸುತ್ಕೊಂಡು ಲಕ್ಷ್ಮೀ ದೇವಿ ಬೆಳಕಿರೋ ಕಡೆ ಬರ್ತಾ ಇರ್ತಾಳೆ. ಎಲ್ಲಿ ಬೆಳಕಿದೆ ಅಂತ ಹುಡುಕೊಂಡು ಹೋಗ್ತಾ ಇರ್ತಾಳೆ. ಯಾರ ಮನೇಲಿ ದೀಪ ಇದೆ ಅಂತ ಸಂಪತ್ತಿನ ದೇವತೆ ಲಕ್ಷ್ಮಿ ಹುಡುಕೊಂಡು ಹೋಗ್ತಾ ಇರ್ತಾಳೆ. ಕೊನೆಗೆ ಊರೆಲ್ಲ ಸುತ್ಕೊಂಡು ಊರಿನ ಆಚೆ ಇರೋ ಗುಡಿಸ್ಲಲ್ಲೇ ಬೆಳಕಿದೆ, ದೀಪ ಇದೆ ಅಂತ ಕಂಡುಕೊಂಡು ಪ್ರತಾಪನ ಮನೆಗೆ ಲಕ್ಷ್ಮೀ ದೇವಿ ಬರ್ತಾಳೆ. ಓಕೆ, ಆ ದಿನ ಲಕ್ಷ್ಮೀ ದೇವಿ ಬೆಳಕಿರೋ ಮನೇಲಿ ತಂಗಬೇಕಾಗಿತ್ತು. ಅದಕ್ಕೋಸ್ಕರ ಬೆಳಕಿರೋ ದೀಪಗಳಿರೋ ಪ್ರತಾಪನ ಮನೆಗೆ ಲಕ್ಷ್ಮೀ ದೇವಿ ಬರ್ತಾಳೆ. ಬಾಕ್ಲಲ್ಲೇ ಕೋಲ್ ಹಿಡ್ಕೊಂಡು ಸುಮಂಗಲ ಅಡ್ಡ ನಿಂತಿರ್ತಾಳೆ. ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಒಳಗಡೆ ಹೋಗೋದಕ್ಕೆ ಬಿಡಲ್ಲ ಅಂತ. ಲಕ್ಷ್ಮೀ ದೇವಿ ಹೇಳ್ತಾಳೆ, ದಯವಿಟ್ಟು ನನ್ನನ್ನು ತಡಿಬೇಡ, ನನಗೆ ಇವತ್ತೊಂದಿನ ನಿಮ್ಮ ಮನೇಲಿ ತಂಗೋದಕ್ಕೆ ಅವಕಾಶ ಮಾಡಿಕೊಡು ದಯವಿಟ್ಟು ಅಂತ ಕೇಳ್ತಾಳೆ. ಇಲ್ಲ, ನೀನು ತುಂಬ ಕ್ರೂರಿ, ನೀನು ತುಂಬ ಕೆಟ್ಟವಳು. ನಮ್ಮ ತಂದೆ ಮಾಡಿದ ಅಂದರೆ ನಮ್ಮ ಮಾವ ಮಾಡಿದ ಒಂದು ಚಿಕ್ಕ ತಪ್ಪಿಗೆ ನನ್ನ ಮಾವನಿಗೆ ಅಷ್ಟೊಂದು ದೊಡ್ಡ ಶಿಕ್ಷೆ ಕೊಟ್ಟಿದೀಯಾ. ಅವರು ಇಡೀ ರಾಜ್ಯನ ಕಳ್ಕೊಳ್ಬೇಕಾಯ್ತು, ನಿರ್ಗತಿಕರಾಗಿ ದುಃಖದಿಂದ ಬಾಳ್ಬೇಕಾಗಿದೆ, ದುಃಖದಿಂದ ಪ್ರತಿದಿನ ಕಳೀತಾ ಇದ್ದಾರೆ. ನೀನು ತುಂಬ ಕೆಟ್ಟವಳು, ನಾನು ನಿನ್ನನ್ನು ಒಳಗಡೆ ಬಿಡಲ್ಲ ಅಂತ ಬಾಕ್ಲಲ್ಲೇ ಲಕ್ಷ್ಮೀ ದೇವಿನ ತಡಿತಾಳೆ. ಲಕ್ಷ್ಮೀ ದೇವಿ ಹೇಳ್ತಾಳೆ, ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿ ಹೇಳ್ತಾಳೆ, ಇವತ್ತೊಂದಿನ ನಿಮ್ಮನೇಲಿ ನನ್ನನ್ನು ಇರೋದಕ್ಕೆ ಅವಕಾಶ ಕೊಟ್ರೆ, ತಂಗೋದಕ್ಕೆ ಅವಕಾಶ ಕೊಟ್ರೆ, ನಾನು ಮತ್ತೆ ನಿನ್ನ ಮಾವನಿಗೆ ಅಂದ್ರೆ ನಿನ್ನ ತಂದೆಗೆ ಇಡೀ ರಾಜ್ಯನ ವಾಪಸ್ ಕೊಡ್ತೀನಿ, ಅವನನ್ನ ಮತ್ತೆ ಸಿರಿವಂತನಾಗಿ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಆಶ್ವಾಸನೆ ಕೊಟ್ಬಿಟ್ಟು
ಲಕ್ಷ್ಮೀ ದೇವಿ ಮನೆ ಒಳಗೆ ಹೋಗ್ತಾಳೆ. ಸುಮಂಗಲೆ ಲಕ್ಷ್ಮೀ ದೇವಿನ ಒಳಗಡೆ ಕೂಡ ಬಿಡ್ತಾಳೆ. ರಾತ್ರಿ ಕಳೆದು ಬೆಳಗಾಗೋ ಅಷ್ಟರಲ್ಲಿ ಗುಡಿಸಲಿದ್ದ ಜಾಗದಲ್ಲಿ ಮಹಲೆ ಎದ್ದು ನಿಂತಿದೆ. ದೊಡ್ಡ ಅರಮನೆನೇ ಎದ್ದು ನಿಂತಿದೆ. ಅರಮನೆ ತುಂಬ ವಜ್ರ, ವೈಡೂರ್ಯ, ಮುತ್ತು, ರತ್ನ, ದುಡ್ಡು ಎಲ್ಲ ತುಂಬಿಕೊಂಡಿದೆ. ಪ್ರತಾಪ ಮತ್ತೆ ಅವನ ಮಗ ಸೊಸೆ ಮತ್ತೆ ಶ್ರೀಮಂತರಾಗ್ತಾರೆ. ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ. ಪ್ರತಾಪ ಆ ದುಡ್ಡಿನ ಸಹಾಯದಿಂದ ಮತ್ತೆ ಸೈನ್ಯ ಕಟ್ತಾನೆ, ಮತ್ತೆ ತಾನು ಕಳ್ಕೊಂಡಿದ್ದ ರಾಜ್ಯನ ಮತ್ತೆ ಪಡ್ಕೊಳ್ತಾನೆ. ಮತ್ತೆ ಮೊದಲಿನ ವೈಭವದಿಂದ ಆದ್ರೆ ಬುದ್ಧಿವಂತಿಕೆಯಿಂದ ರಾಜ್ಯನ ಆಳ್ತಾನೆ. ತನ್ನ ಸೊಸೆ ಬುದ್ಧಿವಂತಿಕೆನ ಕೊಂಡಾಡ್ತಾನೆ. ನೆಕ್ಸ್ಟ್ ಇಯರ್ ಮುಂದಿನ ದೀಪಾವಳಿನ ಅವನ ರಾಜ್ಯದಲ್ಲಿ ಅವನ ಅರಮನೆಯಲ್ಲೇ ಆಚರಿಸ್ತಾನೆ. ಸ್ಟೋರಿ ಚೆನ್ನಾಗಿತ್ತಲ್ವಾ? ಸ್ಟೋರಿ ಹೇಗಿತ್ತು ಅಂತ ಹೇಳಿ. ಹಠಮಾರಿತನ, ಕೆಲವೊಂದು ಸಲ ಮೂರ್ಖತನ ಇದ್ರೆ ಹೇಗೆ ನಮ್ಮ ಒಳ್ಳೆ ಲೈಫಿಂದ ನಾವು ಕೆಟ್ಟ ಲೈಫಿಗೆ ನಾವೇ ಹೋಗ್ತೀವಿ ಅನ್ನೋದಕ್ಕೆ ಈ ಕತೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ.